ಹಾಯ್ ಫ್ರೆಂಡ್ಸ್, ಇವತ್ತು ಕಾಲಭೈರವಾಷ್ಟಮಿ ಇರೋದ್ರಿಂದ ಆದಿಚುಂಚನಗಿರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಬೆಳಗ್ಗೆ ಬೇಗ ಎದ್ದು ಬಾಗಿಲು ಕಸ ಎಲ್ಲ ಗುಡಿಸಿ ಬಾಗಿಲೆಲ್ಲ ಒರೆಸಿ ರಂಗೋಲಿ ಎಲ್ಲ ಹಾಕಿ ಹೊರಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಅಡುಗೆ ಮನೆಗೆ ಬಂದೆ. ಇವತ್ತು ತಿಂಡಿಗೆ ದೋಸೆ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಫಸ್ಟ್ ಆಲೂಗಡ್ಡೆ ಎಲ್ಲ ತೊಳೆದು ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಬೇಯಕ್ಕಿಡ್ತೆ. ಈಗ ಇನ್ನೊಂದು ಕಡೆ ಪಲ್ಯಕ್ಕೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲ ಹೆಚ್ಚಿಟ್ಕೊಂಡೆ. ರಾತ್ರಿನೇ ರುಬ್ಬಿಟ್ಟಿರೋ ದೋಸೆ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪು ಸೋಡಾ ಪುಡಿ ಹಾಕಿ ಹಿಟ್ಟನ್ನು ರೆಡಿ ಮಾಡ್ಕೊಂಡೆ. ಮನೆ ಕ್ಲೀನ್ ಮಾಡಿ ನೆಲ ಎಲ್ಲ ಒರೆಸೋಣ ಅಂತ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ನನ್ನ ಮಗಳು ಕಸ ಉಡಿಸ್ಕೊಟ್ಲು, ನಾನು ಒರೆಸ್ಕೊಬಂದೆ. ನಾನು ಯಾವಾಗಲೂ ಹಿಂಗೆ ಕೈಲೇ ಒರೆಸೋದು, ಮ್ಯಾಪೆಲ್ಲ ಯೂಸ್ ಮಾಡಲ್ಲ. ಮನೆಯೆಲ್ಲ ಕ್ಲೀನ್ ಆಯಿತು. ಸ್ನಾನಕ್ಕೆ ಹೋದೆ. ಸ್ನಾನದಿಂದ ಬಂದು ಪಲ್ಯ ರೆಡಿ ಮಾಡ್ಕೊಂಡೆ. ಹಂಗೆ ನಾನು ರೆಡಿ ಆದೆ. ರೆಡಿಯಾಗಿ ದೇವ್ರ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿದೆ. ಮಕ್ಕಳನ್ನು ರೆಡಿ ಮಾಡಿದೆ. ಮಕ್ಕಳಿಗೆ ದೋಸೆ ಮಾಡಿಕೊಟ್ಟೆ. ಅವರು ತಿಂಡಿ ತಿಂದರು. ಮಕ್ಕಳನ್ನು ಎಲ್ಲರ ಕರ್ಕೊಂಡು ಸ್ಕೂಲಿಗೆ ಬಿಟ್ಟು ಬಂದು ಬಸ್ ಸ್ಟ್ಯಾಂಡಿಗೆ ಬಂದೆ. ಫ್ರೆಂಡ್ ಎಲ್ಲ ಬಂದಿದ್ದರು. ಎಲ್ಲ ಬಸ್ಸಲ್ಲಿ ಹೊರಟು ಹಾಸನಿಂದ ಬೇಗ ಬಸ್ ಸಿಕ್ತು ಎಲ್ಲ ಕಡೆನೂ. ಸೊ ಹಾಗಾಗಿ ಬೇಗ ಬಂದು ಇವತ್ತು 3 ಜನ ಫ್ರೆಂಡ್ ಬಂದಿದ್ದೀವಿ. ನಾವು ಹಾಸನಿಂದಲೇ ದೀಪಕ್ಕೆ ಏನೇನು ಬೇಕು ಎಲ್ಲ ಫಸ್ಟೇ ತಗೊಂಡಿದ್ದು. ಸೊ ಹಾಗಾಗಿ ಬೇಗ ಬಂದು ದೀಪಕ್ಕೆ ರೆಡಿ ಮಾಡ್ಕೊಂಡು ನಾನು ಯಾವಾಗಲೂ ಅಮಾವಾಸ್ಯೆ ಟೈಮಲ್ಲಿ ದೀಪ ಹಚ್ಚಿದ್ದೆ. ಒಂದು ಸಲ ಕಾಲಭೈರವೇಶ್ವರ ಜಯಂತಿ ಅಂತ ಹಚ್ಚಿದ್ದೆ. ಈ ಸಲ ಕಾಲಭೈರವಾಷ್ಟಮಿ ಇರೋದ್ರಿಂದ ಇವತ್ತು ಹಚ್ಚೋಣ ಅಂತ ದೀಪ ಎಲ್ಲ ರೆಡಿ ಮಾಡ್ಕೊಂಡು. ಅವತ್ತು ಒಂದು ಸ್ವಲ್ಪ ಗಾಳಿ ಇತ್ತು, ದೀಪನೇ ಉರಿತಿರ್ನಿಲ್ಲ. ಹೆಂಗೋ ಮಾಡಿ ದೀಪ ಹಚ್ಚಿತು. ದೇವರಿಗೆ ದೀಪ ಎಲ್ಲ ಬೆಳಗ್ಗೆ 3 ಸುತ್ತು ಬಂದು ದೀಪ ಎಲ್ಲ ಬೆಳಗ್ಗೆ ದೀಪ ಇಡೋಕ್ಕೆ ಅಂತ ಒಂದು ಜಾಗ ಇರುತ್ತೆ, ಅಲ್ಲಿ ಇಟ್ಟುಬಿಟ್ಟು ಆಮೇಲೆ ದೇವ್ರ ದರ್ಶನಕ್ಕೆ ಹೋಗೋಣ ಅಂತ ಹೊರಟು. ಇವತ್ತು ಕಾಲಭೈರವಾಷ್ಟಮಿ ಇರೋದ್ರಿಂದ ಹೂವಿನ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದರು ದೇವರಿಗೆ. ದೇವ್ರ ದರ್ಶನ ಚೆನ್ನಾಗಾಯಿತು. ಸ್ವಲ್ಪ ಜನನೂ ಜಾಸ್ತಿ ಇದ್ದರು, ಆದರೂ ದರ್ಶನ ಎಲ್ಲ ಚೆನ್ನಾಗಿ ಮಾಡಿಕೊಂಡು ಬಂದು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಹೋದು. ಊಟಕ್ಕೆ ಪಲಾವು, ಅನ್ನ ಸಾಂಬಾರು, ಪಾಯಸ ಮಾಡಿದರು. ಚೆನ್ನಾಗಿತ್ತು ಊಟನೂ ಮಾಡ್ಕೊಂಡು. ಇವತ್ತು ಬೇರೆ ಬೇರೆ ಊರಿಂದ ಬಂದು ಎಲ್ಲ ಭಜನೆ ಮಾಡ್ತಿದ್ರು. ಸೊ ನಾವು ಸ್ವಲ್ಪ ಕೂತ್ಕೊಂಡು ಕೇಳಿಸ್ಕೊಂಡು ಚೆನ್ನಾಗಿತ್ತು. ಬೇರೆ ಬೇರೆ ಊರಿಂದ ಸ್ಕೂಲ್ ಮಕ್ಕಳು ಬೇರೆ ಕಡೆಯಿಂದ ಎಲ್ಲ ಬಂದು ಭಜನೆ ಮಾಡಿದ್ರು. ಚೆನ್ನಾಗಿತ್ತು. ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡಿದ್ವು. ಕಾಂಪಿಟೇಷನ್ ಇತ್ತು ಅನಿಸುತ್ತೆ. ಎಲ್ಲ ನಂಬರ್ ಏನೇನೋ ಕೊಡ್ತಿದ್ರು. ನಾವು ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅತ್ಲಾಗಿ ಸ್ವಲ್ಪ ಬೇಗನೆ ಹೋಗೋಣ ಮನೆಗೆ ಅಂತ ಹೊರಟು. ಹಂಗೆ ಮೇಲೆ ಬಂದು ಮೇಲುವೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು